ಪ್ರಸಕ್ತ ಸಾಲಿನ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ದಿನಾಂಕ ಈಗ ನಿಗದಿಯಾಗಿದೆ. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ ಆಗತ್ತೆ. ಅಕ್ಟೋಬರ್ 21ನೇ ತಾರೀಕಿಗೆ ಜಂಬೂ ಸವಾರಿ ನಡೆಯುತ್ತೆ. ಅಕ್ಟೋಬರ್ 21ರ ಸಂಜೆ 4:10ರಿಂದ 4:35ರ ಶುಭ ಮೀನ ಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ. ಇದು ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ನಡೀತಾ ಇರುವಂಥ ಮೊದಲ ದಸರಾ ಮಹೋತ್ಸವ. ಹಾಗಾಗಿ ಯಾವ ರೀತಿಯಲ್ಲಿ ಅದ್ಧೂರಿಯನ್ನಾಗಿ ಮಾಡ್ತಾರ, ಮಳೆ ಇನ್ನೂ ಸರಿಯಾಗಿ ಆಗದೇ ಇದ್ರೆ ಬರದ ಪರಿಸ್ಥಿತಿಯಲ್ಲಿ ಹೇಗೆ ನಿಭಾಯಿಸ್ತಾರೆ, ಅಷ್ಟರೊಳಗೆ ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಿದ್ರೆ ಅದ್ಧೂರಿಯಾಗಿ ನಡೆಯುತ್ತಾ, ನೋಡಬೇಕು ಏನಿದೆ ಅಂತೇಳಿ. ಈ ಬಾರಿ ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡೋಣ ಅಂತ CM ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ಬಾರಿ ವಿಜೃಂಭಣೆಯಿಂದನೇ ದಸರಾ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿ. ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಮುಹೂರ್ತ ಕೂಡ ಈಗ ಬಂದಿದೆ. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ ಆಗುತ್ತೆ. ಅಕ್ಟೋಬರ್ 21ನೇ ತಾರೀಕಿಗೆ ಜಂಬೂ ಸವಾರಿ ನಡೆಯುತ್ತೆ. ಅಕ್ಟೋಬರ್ 21ರ ಸಂಜೆ 4:10ರಿಂದ 4:35ರ ಶುಭಮೀನ ಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗತ್ತೆ. ಒಂದು ಕಡೆಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿಜೃಂಭಣೆಯಿಂದ ದಸರಾ ಮಾಡೋಣ ಅಂತಿದ್ದಾರೆ. ಬಟ್ ನಾನು ಆಗಲೂ ಹೇಳ್ತಾ ಇದ್ದೆ, ಯತೀಂದ್ರ ಅವರು ಹೇಳಿದಾರಂತೆ ಸರಳ ದಸರಾ ಮಾಡೋಣ ಅಂತ ಹೇಳಿ. ಕಾರಣ ಬರ ಇದೆ ಅಂತ ಹೇಳಿ. ಅಷ್ಟರೊಳಗಡೆಗೆ ಮಳೆ ಬಂದು ಡ್ಯಾಮ್ ತುಂಬಿದರೆ ಸಮಸ್ಯೆಗಳು ಇರೋದಿಲ್ಲ, ವಿಜೃಂಭಣೆಯಿಂದನೇ ಮಾಡಬಹುದು. ತುಂಬದೇ ಇದ್ದರೆ, ಡ್ಯಾಮಲ್ಲಿ ನೀರು ಕೊರತೆ ಇದ್ದರೆ ಆಗ ವಿಜೃಂಭಣೆಯಿಂದ ಮಾಡೋಕ್ಕಾಗೋದಿಲ್ಲ, ಟೀಕೆಗಳಿಗೆ ಮತ್ತೆ ಗುರಿ ಆಗುತ್ತಾರೆ. ಯತೀಂದ್ರರವರೇ, ನಮ್ಮ ಸಂಸತ್ ಸದಸ್ಯರಂತ ಯದುವೀರ್ ಅವರೇ, ತನ್ವೀರ್ ಶೇಟ್ ಅವರೇ, ಶ್ರೀವತ್ಸ ಅವರಿದ್ದಾರೆ, ಶಾಸಕರು, ನಮ್ಮ ದಸರಾ ಅಧ್ಯಕ್ಷರು ಅಯೂಬ್ ಖಾನ್ ಅವರೇ, ನಮ್ಮ ಪುತ್ತೂರು ಶಾಸಕರು ಇದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಒಂದು 15 ದಿನ ಲೇಟಾಗಿ ಮಾಡಿದ್ದೇವೆ. ನಾಡಹಬ್ಬ ನಮ್ಮ ಮೈಸೂರು ದಸರಾ ಮಹೋತ್ಸವ 26 ಉನ್ನತ ಮಟ್ಟದ ಸಭೆಯನ್ನ ಇವತ್ತು ನಾನು ಇಟ್ಕೊಂಡಿದ್ದೆ. ಬಹುತೇಕ ಎಲ್ಲ ಶಾಸಕರು ಕೂಡ, ಮಂತ್ರಿಗಳು, ಡಾಕ್ಟರ್ ಪರಮೇಶ್ವರ್ ಅವರು, ಜಾರ್ಜ್ ಅವರು, ಎಲ್ಲ ಶಾಸಕರು ಕೂಡ ಎಲ್ಲ ಪಕ್ಷ ಎಲ್ಲ ಬಿಟ್ಟು ಒಗ್ಗಟ್ಟಿನಿಂದ ದಸರಾ ಯಾವ ರೀತಿ ಒಂದು ಪರಂಪರೆಯನ್ನ ನಾಡಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿ ಮಾಡೋದು ಅನ್ನೋದು ತೀರ್ಮಾನವನ್ನು ಮಾಡಿದ್ದೇವೆ. ಒಟ್ಟಾರೆ ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26ರಂದು 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯದಂತೆ ಎಲ್ಲ ವಿಚಾರಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10ನೇ ತಿಂಗಳು 26ರಂದು ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4:10 ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡೋಂಥದ್ದು ಸಂಪ್ರದಾಯವಾಗಿ. ಈಗ ಒಂದು ಅನೇಕ ಸಲಹೆಗಳೆಲ್ಲ ಬಂದಿದೆ. ಕಾರ್ಯಕಾರಿ ಸಮಿತಿಯ ಒಂದು ರಚನೆ ಮಾಡಬೇಕಾಗಿದೆ. ಅದು ಕೂಡಲೇ ನಾನೊಂದು ಸಮಿತಿಯನ್ನು ರಚನೆ ಮಾಡ್ತೇನೆ. ಏರ್ ಶೋ ಕೂಡ ಈಗ ಆಹ್ವಾನವನ್ನು
ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡ್ಕೊಳ್ತೇನೆ. ಯಾರು ಕೈಲಿ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದನ್ನ ಜವಾಬ್ದಾರಿಯನ್ನು ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೆಲವರಿಗೆಲ್ಲ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಆ ತೀರ್ಮಾನವನ್ನು ಮಾಡೋದಿದೆ. ಸೊ ಈ ವರ್ಷ ಬರಗಾಲದ ಛಾಯೆ ಕಾಣ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಅಲ್ಲ, ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟ್ ಇದು ಕಾಣ್ತಾ ಇದೆ. ನಿನ್ನೆ ನಾನು ಗುಲ್ಬರ್ಗ ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ ದಸರಾ ಬಗ್ಗೆ.